ಓಂ ಶ್ರೀ ಗಣೇಶಾಯ ನಮಃ. ಎಲ್ಲ ಮೇಷರಾಶಿಯ ಅಪ್ರತಿಮ ವೀರರೇ, ಧೈರ್ಯಶಾಲಿ ಆತ್ಮಗಳೇ, ನಾಯಕತ್ವದ ಪ್ರತೀಕಗಳೇ, ನಿಮ್ಮ ಜೀವನದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತಹ ಒಂದು ದೈವಿಕ ಸಮಯ ಈಗ ನಿಮ್ಮ ಕಡೆಗೆ ವೇಗವಾಗಿ ಬರುತ್ತಿದೆ. ಇಷ್ಟು ದಿನ ನಿಮ್ಮ ಸಾಮರ್ಥ್ಯವನ್ನು ಕಡಿಮೆ ಅಂದಾಜು ಮಾಡಿದವರು, ನಿಮ್ಮ ನೇರ ಮಾತನ್ನು ಅಹಂಕಾರ ಎಂದು ಭಾವಿಸಿದವರು ಮತ್ತು ನಿಮ್ಮ ಹೋರಾಟವನ್ನು ಸಾಮಾನ್ಯ ಎಂದುಕೊಂಡವರು ಶೀಘ್ರದಲ್ಲೇ ಆಶ್ಚರ್ಯದಿಂದ ನಿಮ್ಮ ಯಶಸ್ಸನ್ನು ನೋಡಲಿದ್ದಾರೆ. ಹೌದು, ಮೇಷರಾಶಿಯವರು ಎಂದರೆ ಕೇವಲ ಒಂದು ರಾಶಿಯಲ್ಲ, ಅಗ್ನಿ ತತ್ವದ ಶಕ್ತಿ, ಅಚಲ ಧೈರ್ಯ, ಹೊಸ ದಾರಿಯನ್ನು ಸೃಷ್ಟಿಸುವ ನಾಯಕತ್ವ ಮತ್ತು ಸೋಲನ್ನೇ ಗೆಲುವಿನ ಮೆಟ್ಟಿಲಾಗಿಸುವ ಅದ್ಭುತ ಮನೋಬಲದ ಪ್ರತೀಕ. ನಿಮ್ಮೊಳಗೆ ಅಡಗಿರುವ ಶಕ್ತಿ ನಿಮಗೇ ಕೆಲವೊಮ್ಮೆ ಸಂಪೂರ್ಣವಾಗಿ ತಿಳಿದಿರುವುದಿಲ್ಲ. ಆದರೆ ಕಾಲ ಬಂದಾಗ ಆ ಶಕ್ತಿ ಜಗತ್ತಿನ ಮುಂದೆ ಪ್ರಕಾಶಿಸುತ್ತದೆ. ಈ ವಿಶೇಷ ಸಂದೇಶವನ್ನು ಕೊನೆಯವರೆಗೂ ಗಮನವಿಟ್ಟು ಆಲಿಸಿ, ಏಕೆಂದರೆ ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಕೆಲವು ಮಹತ್ವದ ಸೂಚನೆಗಳು ಮತ್ತು ದೈವಿಕ ಆಶೀರ್ವಾದದ ಸಂದೇಶಗಳು ಇಲ್ಲಿದೆ. ಮೇಷರಾಶಿಯವರ ವ್ಯಕ್ತಿತ್ವವೇ ವಿಭಿನ್ನ. ನೀವು ಯಾವುದೇ ಪರಿಸ್ಥಿತಿಯನ್ನು ಹೆದರದೆ ಎದುರಿಸುವ ಧೈರ್ಯ ಹೊಂದಿರುವವರು. ಕಷ್ಟಗಳು ನಿಮ್ಮನ್ನು ಹಿಂದೆ ತಳ್ಳುವುದಿಲ್ಲ, ಅವೇ ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ನೀವು ನೇರವಾಗಿ ಮಾತನಾಡುವವರು, ಸ್ಪಷ್ಟವಾಗಿ ಯೋಚಿಸುವವರು ಮತ್ತು ತೀರ್ಮಾನ ಮಾಡಿದರೆ ಅದನ್ನು ಸಾಧಿಸುವವರೆಗೆ ಹಿಂದೆ ಸರಿಯದವರು. ನಿಮ್ಮ ಈ ಗುಣಗಳು ಕೆಲವರಿಗೆ ಇಷ್ಟವಾಗದೇ ಇರಬಹುದು. ಕೆಲವರು ನಿಮ್ಮ ಆತ್ಮವಿಶ್ವಾಸವನ್ನು ಅಹಂಕಾರ ಎಂದು ತಪ್ಪಾಗಿ ಅರ್ಥೈಸಬಹುದು. ಆದರೆ ಸತ್ಯ ಏನೆಂದರೆ, ನೀವು ಯಾರನ್ನು ಅನಗತ್ಯವಾಗಿ ಸೋಲಿಸಲು ಬಯಸುವುದಿಲ್ಲ. ನೀವು ಯಾರನ್ನು ಅನಗತ್ಯವಾಗಿ ನೋಯಿಸಲು ಬಯಸುವುದಿಲ್ಲ. ನಿಮ್ಮ ಹೃದಯದಲ್ಲಿ ಪ್ರಾಮಾಣಿಕತೆ ಮತ್ತು ನ್ಯಾಯದ ಭಾವನೆ ತುಂಬಿರುತ್ತದೆ. ನಿಮ್ಮ ಜೀವನದಲ್ಲಿ ಕೆಲವರು ಮುಖದಲ್ಲಿ ಸ್ನೇಹ ತೋರಿಸಿ ಬೆನ್ನ ಹಿಂದೆ ವಿರೋಧಿಯಾಗಿರಬಹುದು. ಆದರೆ ನಿಮ್ಮ ತೀಕ್ಷ್ಣ ಬುದ್ಧಿ ಮತ್ತು ಅನುಭವವು ಅಂತಹವರನ್ನು ಸಮಯ ಬಂದಾಗ ಗುರುತಿಸುತ್ತದೆ. ದೇವರು ನಿಮಗೆ ಕೊಟ್ಟಿರುವ ಅಂತಃಪ್ರಜ್ಞೆ ಅನೇಕ ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಈಗ ಮೇಷರಾಶಿಯವರ ಮೊದಲ ದೈವಿಕ ಶಕ್ತಿಯ ಬಗ್ಗೆ ತಿಳಿಯೋಣ. ಮೊದಲ ಶಕ್ತಿ ಅಚಲ ಧೈರ್ಯ ಮತ್ತು ನಾಯಕತ್ವ. ಎಲ್ಲರೂ ಹಿಂದೆ ಸರಿಯುವ ಸಂದರ್ಭದಲ್ಲೂ ಮುಂದೆ ಹೆಜ್ಜೆ ಇಡುವ ಧೈರ್ಯ ನಿಮ್ಮಲ್ಲಿದೆ. ಇತರರು ಸಮಸ್ಯೆಯನ್ನು ಮಾತ್ರ ನೋಡುವಾಗ ನೀವು ಅದರ ಪರಿಹಾರವನ್ನು ಹುಡುಕುತ್ತೀರಿ. ಹೊಸ ಕೆಲಸ ಆರಂಭಿಸಲು, ಹೊಸ ಅವಕಾಶವನ್ನು ಸ್ವೀಕರಿಸಲು ಮತ್ತು ಹೊಸ ದಾರಿಯನ್ನು ನಿರ್ಮಿಸಲು ನೀವು ಹೆದರುವುದಿಲ್ಲ. ಅದಕ್ಕಾಗಿಯೇ ಅನೇಕ ಬಾರಿ ನೀವು ಇತರರಿಗೆ ದಾರಿದೀಪವಾಗುತ್ತೀರಿ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಸಂಪತ್ತು. ಈ ಗುಣವೇ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸಿನ ಬಾಗಿಲು ತೆರೆಯಲಿದೆ. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶವೊಂದು ಕಾಣಿಸಿಕೊಳ್ಳಬಹುದು. ಅದು ಉದ್ಯೋಗ, ವ್ಯಾಪಾರ, ಹಣಕಾಸು ಅಥವಾ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಮೊದಲ ನೋಟಕ್ಕೆ ಅದು ಸಾಮಾನ್ಯ ಅವಕಾಶದಂತೆ ಕಾಣಬಹುದು, ಆದರೆ ಅದನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗಬಹುದು. ಆತ್ಮೀಯ ಮೇಷರಾಶಿಯವರೇ, ನಿಮ್ಮೊಳಗೆ ಅಡಗಿರುವ ಶಕ್ತಿಯನ್ನು ಈ ಜಗತ್ತು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನೀವು ಹೊರಗೆ ಎಷ್ಟು ದೃಢವಾಗಿ ಕಾಣಿಸುತ್ತೀರೋ, ಒಳಗೆ ಅಷ್ಟೇ ಮೃದು ಹೃದಯವನ್ನು ಹೊಂದಿರುತ್ತೀರಿ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರಿಗಾಗಿ ನೀವು ಎಷ್ಟೇ ಕಷ್ಟ ಬಂದರೂ ಹಿಂದೆ ಸರಿಯುವುದಿಲ್ಲ. ಆದರೆ ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಮಾಡಿದವರನ್ನು ಮಾತ್ರ ಜೀವನದಲ್ಲಿ ಎರಡನೇ ಬಾರಿ ಸುಲಭವಾಗಿ ನಂಬುವುದಿಲ್ಲ. ಈಗ ನಿಮ್ಮಲ್ಲಿರುವ ಎರಡನೇ ದೈವಿಕ ಶಕ್ತಿಯ ಬಗ್ಗೆ ತಿಳಿಯೋಣ. ಎರಡನೆಯ ಶಕ್ತಿ ಕರ್ಮದ ನ್ಯಾಯ, ನಿಮ್ಮ ಪರವಾಗಿರುವ ಶಕ್ತಿ. ಮೇಷರಾಶಿಯವರು ಸಾಮಾನ್ಯವಾಗಿ ಯಾರಿಗೂ ಅನ್ಯಾಯ ಮಾಡಲು ಇಷ್ಟಪಡುವುದಿಲ್ಲ. ನೀವು ನಿಮ್ಮ ಪರಿಶ್ರಮದ ಮೇಲೆ ನಂಬಿಕೆ ಇಡುವವರು. ಇತರರ ಹಕ್ಕನ್ನು ಕಸಿದುಕೊಂಡು ಮುಂದೆ ಹೋಗುವ ಮನೋಭಾವ ನಿಮ್ಮದಲ್ಲ. ಆದರೆ ಕೆಲವರು ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯ ಎಂದು ಭಾವಿಸಿ ಮೋಸ ಮಾಡಲು ಪ್ರಯತ್ನಿಸಬಹುದು. ಅಂತಹ ಸಂದರ್ಭಗಳಲ್ಲಿ ನೀವು ತಕ್ಷಣ ಪ್ರತೀಕಾರದ ದಾರಿಯನ್ನು ಹಿಡಿಯುವುದಿಲ್ಲ. ಕಾಲವೇ ಅವರಿಗೆ ಸರಿಯಾದ ಉತ್ತರ ನೀಡುತ್ತದೆ. ಜೀವನದಲ್ಲಿ ಅನೇಕ ಬಾರಿ ನೀವು ನೋಡಿರಬಹುದು, ನಿಮಗೆ ಅನ್ಯಾಯ ಮಾಡಿದವರು ನಂತರ ತಮ್ಮದೇ ಕರ್ಮದ ಫಲವನ್ನು ಅನುಭವಿಸಿರುವುದನ್ನು.
ಆದ್ದರಿಂದ ನಿಮ್ಮ ಮನಸ್ಸನ್ನು ದ್ವೇಷದಿಂದ ತುಂಬಿಸಿಕೊಳ್ಳಬೇಡಿ. ದೇವರ ನ್ಯಾಯದ ಮೇಲೆ ನಂಬಿಕೆ ಇಡಿ. ತಡವಾಗಬಹುದು, ಆದರೆ ನ್ಯಾಯ ಖಂಡಿತವಾಗಿಯೂ ಆಗುತ್ತದೆ. ಇನ್ನು ನಿಮ್ಮ ಮೂರನೇ ಅದ್ಭುತ ಶಕ್ತಿ ಇನ್ನೂ ವಿಶೇಷವಾಗಿದೆ. ಮೂರನೆಯ ಶಕ್ತಿ ಸೋಲಿನ ನಂತರ ಇನ್ನಷ್ಟು ಬಲವಾಗಿ ಎದ್ದು ನಿಲ್ಲುವ ಸಾಮರ್ಥ್ಯ. ಮೇಷರಾಶಿಯವರು ಜೀವನದಲ್ಲಿ ಎಷ್ಟೇ ಬಾರಿ ಸೋತರೂ ಶಾಶ್ವತವಾಗಿ ಕುಗ್ಗಿ ಕುಳಿತುಕೊಳ್ಳುವವರಲ್ಲ. ಒಂದು ಸೋಲು ನಿಮ್ಮನ್ನು ಕೆಲ ದಿನ ನೋಯಿಸಬಹುದು, ಆದರೆ ಅದೇ ಸೋಲು ನಿಮ್ಮ ಮುಂದಿನ ಗೆಲುವಿಗೆ ಅಡಿಪಾಯವಾಗುತ್ತದೆ. ನಿಮ್ಮ ಜೀವನವನ್ನು ಗಮನಿಸಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ನೀವು ಎದುರಿಸಿದ ಪ್ರತಿಯೊಂದು ಕಷ್ಟವೂ ನಿಮ್ಮನ್ನು ಇನ್ನಷ್ಟು ಅನುಭವಿಗಳನ್ನಾಗಿ ಮಾಡಿದೆ. ಪ್ರತಿಯೊಂದು ನೋವು ನಿಮ್ಮೊಳಗೆ ಹೊಸ ಧೈರ್ಯವನ್ನು ಹುಟ್ಟಿಸಿದೆ. ಅದಕ್ಕಾಗಿಯೇ ಇಂದು ನೀವು ಹಿಂದೆ ಇದ್ದಕ್ಕಿಂತ ಹೆಚ್ಚು ಬಲಿಷ್ಠರಾಗಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ನೀವು ಅನೇಕ ಒತ್ತಡಗಳನ್ನು ಅನುಭವಿಸಿರಬಹುದು. ಕುಟುಂಬದ ಸಮಸ್ಯೆಗಳು, ಹಣಕಾಸಿನ ಚಿಂತೆ, ಉದ್ಯೋಗದಲ್ಲಿನ ಅಡಚಣೆಗಳು ಅಥವಾ ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಸಿಗದ ನೋವು ನಿಮ್ಮ ಮನಸ್ಸನ್ನು ಕಾಡಿರಬಹುದು. ಆದರೆ ಈ ಸಮಯ ಶಾಶ್ವತವಲ್ಲ. ನಿಮ್ಮ ಗೃಹಸ್ಥಿತಿಯಲ್ಲಿ ನಿಧಾನವಾಗಿ ಶುಭ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತಿದೆ. ವಿಶೇಷವಾಗಿ ಇದುವರೆಗೆ ನಿಂತಿದ್ದ ಕೆಲಸಗಳು ಮುಂದುವರಿಯುವ ಸಾಧ್ಯತೆ ಇದೆ. ನಿಮ್ಮ ಪ್ರಯತ್ನಕ್ಕೆ ಸರಿಯಾದ ವ್ಯಕ್ತಿಗಳ ಸಹಕಾರ ದೊರೆಯಬಹುದು. ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಡೆದ ಪ್ರತಿಯೊಂದು ಘಟನೆಯು ಯಾವುದೋ ಒಂದು ಕಾರಣಕ್ಕಾಗಿ ನಡೆದಿತ್ತು. ಕೆಲವೊಮ್ಮೆ ದೇವರು ನಮ್ಮನ್ನು ದೊಡ್ಡ ಯಶಸ್ಸಿಗೆ ಸಿದ್ಧಗೊಳಿಸಲು ಮೊದಲು ಕಠಿಣ ಪರೀಕ್ಷೆಗಳನ್ನು ಎದುರಿಸುವಂತೆ ಮಾಡುತ್ತಾನೆ. ನಿಮ್ಮ ಜೀವನದಲ್ಲಿಯೂ ಇದೇ ನಡೆಯುತ್ತಿದೆ. ನೀವು ಅನುಭವಿಸಿದ ನೋವು, ಅವಮಾನ, ನಿರೀಕ್ಷೆಗಳಿಲ್ಲದ ಸೋಲು ಮತ್ತು ದೀರ್ಘಕಾಲದ ಕಾಯುವಿಕೆ ಇವೆಲ್ಲವೂ ನಿಮ್ಮ ಭವಿಷ್ಯದ ಮಹಾ ವಿಜಯಕ್ಕೆ ಅಡಿಪಾಯ ಹಾಕಿದೆ. ಈಗ ನಿಮ್ಮ ಗ್ರಹಗಳ ಚಲನೆ ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗುತ್ತಿದೆ. ಇದುವರೆಗೆ ಮುಚ್ಚಿದ್ದ ಕೆಲವು ಬಾಗಿಲುಗಳು ತೆರೆಯಲಾರಂಭಿಸುತ್ತದೆ. ನೀವು ಹಲವು ವರ್ಷಗಳಿಂದ ನಿರೀಕ್ಷಿಸುತ್ತಿದ್ದ ಒಂದು ಶುಭ ಸುದ್ದಿ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಬಹುದು. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಹೊಸ ಅವಕಾಶ ಸಿಗುವ ಸಾಧ್ಯತೆ ಇದೆ. ಕೆಲಸದಲ್ಲಿರುವವರಿಗೆ ಪದೋನ್ನತಿ, ಜವಾಬ್ದಾರಿ ಅಥವಾ ಆದಾಯ ಹೆಚ್ಚಾಗುವ ಸೂಚನೆಗಳು ಕಂಡುಬರುತ್ತಿದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಅಥವಾ ಹೊಸ ಆದಾಯದ ಮೂಲಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಈ ಸಮಯದಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಅಗತ್ಯ. ನಿಮ್ಮ ಬೆಳವಣಿಗೆಯನ್ನು ಎಲ್ಲರೂ ಸಂತೋಷದಿಂದ ನೋಡುವುದಿಲ್ಲ. ನಿಮ್ಮ ಯಶಸ್ಸನ್ನು ಸಹಿಸಲಾಗದ ಕೆಲವರು ನಿಮ್ಮ ಬಗ್ಗೆ ಸುಳ್ಳು ಮಾತುಗಳನ್ನು ಹರಡಬಹುದು ಅಥವಾ ನಿಮ್ಮ ಯೋಜನೆಗಳಿಗೆ ಅಡ್ಡಿಯಾಗಲು ಪ್ರಯತ್ನಿಸಬಹುದು. ಆದ್ದರಿಂದ ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಆಲೋಚಿಸಿ ತೆಗೆದುಕೊಳ್ಳಿ. ಯಾರ ಮೇಲಾದರೂ ಅತಿಯಾದ ನಂಬಿಕೆ ಇಡುವ ಮೊದಲು ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಮೇಷರಾಶಿಯವರ ದೊಡ್ಡ ಶಕ್ತಿ ಎಂದರೆ ಅವರ ಆತ್ಮವಿಶ್ವಾಸ. ಆದರೆ ಕೆಲವೊಮ್ಮೆ ಅದೇ ವಿಶ್ವಾಸ ಆತುರದ ನಿರ್ಧಾರಕ್ಕೆ ಕಾರಣವಾಗಬಹುದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಕೋಪಕ್ಕಿಂತ ವಿವೇಕಕ್ಕೆ ಹೆಚ್ಚಿನ ಸ್ಥಾನ ನೀಡಿ. ಒಂದು ಕ್ಷಣದ ತಾಳ್ಮೆ ನಿಮ್ಮ ಜೀವನದಲ್ಲಿ ದೊಡ್ಡ ನಷ್ಟವನ್ನು ತಪ್ಪಿಸಬಹುದು. ಹಣಕಾಸಿನ ವಿಷಯದಲ್ಲಿ ಈಗ ಉತ್ತಮ ಬದಲಾವಣೆಗಳು ಕಾಣಿಸಿಕೊಳ್ಳಲಿದೆ. ಇದುವರೆಗೆ ವಿಳಂಬವಾಗಿದ್ದ ಹಣ ಕೈ ಸೇರುವ ಸಾಧ್ಯತೆ ಇದೆ. ಹಳೆಯ ಸಾಲದ ಒತ್ತಡ ಕಡಿಮೆಯಾಗಬಹುದು. ಕುಟುಂಬದ ಆರ್ಥಿಕ ಪರಿಸ್ಥಿತಿಯಲ್ಲೂ ಸುಧಾರಣೆ ಕಂಡುಬರಬಹುದು. ಹೊಸ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಅನುಭವಿಗಳ ಸಲಹೆ ಪಡೆದು ಮುಂದುವರಿಯುವುದು ಉತ್ತಮ. ಕುಟುಂಬ ಜೀವನದಲ್ಲಿಯೂ ಸಂತಸದ ಕ್ಷಣಗಳು ಹೆಚ್ಚಾಗುತ್ತದೆ. ದೂರವಾಗಿದ್ದ ಕೆಲವು ಸಂಬಂಧಗಳು ಮತ್ತೆ ಹತ್ತಿರವಾಗುವ ಸಾಧ್ಯತೆ ಇದೆ. ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಬಲಪಡಿಸುತ್ತದೆ. ವಿಶೇಷವಾಗಿ ತಾಯಿಯ ಆಶೀರ್ವಾದ ಮತ್ತು ಕುಟುಂಬದ ಬೆಂಬಲ ನಿಮ್ಮ ಯಶಸ್ಸಿನ ಪ್ರಮುಖ ಕಾರಣವಾಗಬಹುದು. ಈ ಸಮಯದಲ್ಲಿ ಒಂದು ಸರಳವಾದ ಆಧ್ಯಾತ್ಮಿಕ ಪರಿಹಾರವನ್ನು ಭಕ್ತಿಯಿಂದ ಅನುಸರಿಸಿ. ಪ್ರತಿ ಮಂಗಳವಾರ ಬೆಳಿಗ್ಗೆ ಅಥವಾ ಸಂಜೆ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ನೀಡಿ ಒಂದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಭಕ್ತಿಯಿಂದ
ಓಂ ಹನುಮತೆ ನಮಃ ಎಂಬ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪಿಸಿ. ನಂತರ ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳು, ಗುರಿಗಳು ಮತ್ತು ಆಶಯಗಳನ್ನು ದೇವರ ಮುಂದೆ ವಿನಯದಿಂದ ಅರ್ಪಿಸಿ. ಈ ಪರಿಹಾರವು ನಿಮ್ಮ ಮನಸ್ಸಿಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಚೈತನ್ಯವನ್ನು ಹೆಚ್ಚಿಸಲು ಸಹಾಯಕವಾಗಬಹುದು. ಇನ್ನೊಂದು ಸರಳ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಪ್ರತಿದಿನ ಬೆಳಿಗ್ಗೆ ಮನೆಯಿಂದ ಹೊರಡುವ ಮೊದಲು ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ, ಇಂದು ನಾನು ಮಾಡುವ ಪ್ರತಿಯೊಂದು ಕಾರ್ಯವೂ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಿ. ಈ ಸಕಾರಾತ್ಮಕ ಸಂಕಲ್ಪವು ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿಯನ್ನು ನೀಡುತ್ತದೆ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಆರಂಭವಾಗುತ್ತಿರುವ ಈ ಹೊಸ ಅಧ್ಯಾಯವನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ. ನೀವು ಇಷ್ಟು ದಿನ ತೋರಿಸಿದ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಸಮೀಪಿಸುತ್ತಿದೆ. ನಿಮ್ಮ ಆತ್ಮವಿಶ್ವಾಸವನ್ನು ಉಳಿಸಿಕೊಳ್ಳಿ, ದೈವದ ಮೇಲೆ ನಂಬಿಕೆ ಇಡಿ ಮತ್ತು ನಿರಂತರವಾಗಿ ಮುಂದುವರಿಯಿರಿ. ಬಹಳ ಬೇಗ ನಿಮ್ಮ ಜೀವನದಲ್ಲಿ ನಡೆಯುವ ಬದಲಾವಣೆಗಳನ್ನು ನೋಡಿ ನೀವೇ ಆಶ್ಚರ್ಯಪಡುವ ದಿನ ದೂರದಲ್ಲಿಲ್ಲ. ಪ್ರೀತಿ ಮತ್ತು ದಾಂಪತ್ಯ ಜೀವನದ ವಿಷಯಕ್ಕೆ ಬಂದರೆ, ಇಷ್ಟು ದಿನ ತಪ್ಪು ಅರ್ಥೈಸಿಕೊಳ್ಳುವಿಕೆಯಿಂದ ದೂರವಾಗಿದ್ದ ಸಂಬಂಧಗಳು ಮತ್ತೆ ಹತ್ತಿರವಾಗುವ ಸಾಧ್ಯತೆ ಇದೆ. ಅವಿವಾಹಿತರಿಗೆ ಉತ್ತಮ ವಿವಾಹ ಯೋಗಗಳು ಮೂಡಿಬರಬಹುದು. ಈಗಾಗಲೇ ವಿವಾಹಿತರಾಗಿರುವವರಿಗೆ ಪರಸ್ಪರ ವಿಶ್ವಾಸ ಮತ್ತು ಪ್ರೀತಿಯು ಮತ್ತಷ್ಟು ಗಟ್ಟಿಯಾಗುತ್ತದೆ. ಆದರೆ ಕೋಪ ಮತ್ತು ಅಹಂಕಾರಕ್ಕೆ ಅವಕಾಶ ಕೊಡಬೇಡಿ. ಒಂದು ಮಧುರವಾದ ಮಾತು ಅನೇಕ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸಬಲ್ಲದು. ಆರೋಗ್ಯದ ದೃಷ್ಟಿಯಿಂದ ಕಳೆದ ಕೆಲವು ತಿಂಗಳುಗಳಿಂದ ಕಾಡುತ್ತಿದ್ದ ಮಾನಸಿಕ ಒತ್ತಡ ಮತ್ತು ದೈಹಿಕ ಆಯಾಸ ನಿಧಾನವಾಗಿ ಕಡಿಮೆಯಾಗಬಹುದು. ನಿಯಮಿತ ವ್ಯಾಯಾಮ, ಸಮಯಕ್ಕೆ ಸರಿಯಾದ ಆಹಾರ ಮತ್ತು ಸಾಕಷ್ಟು ನಿದ್ರೆ ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ದೇಹದ ಜೊತೆಗೆ ಮನಸ್ಸಿನ ಆರೋಗ್ಯಕ್ಕೂ ಸಮಾನ ಮಹತ್ವ ನೀಡಿ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಕೆಲವು ಸೂಚನೆಗಳು ಮುಂದಿನ ದಿನಗಳಲ್ಲಿ ಕಾಣಿಸಿಕೊಳ್ಳಬಹುದು. ಅನಿರೀಕ್ಷಿತವಾಗಿ ಒಬ್ಬ ಒಳ್ಳೆಯ ವ್ಯಕ್ತಿಯ ಪರಿಚಯವಾಗಬಹುದು. ಹಳೆಯ ಸ್ನೇಹಿತನೊಬ್ಬ ಮತ್ತೆ ಸಂಪರ್ಕಿಸಬಹುದು. ಬಹಳ ದಿನಗಳಿಂದ ನಿಂತಿದ್ದ ಒಂದು ಕೆಲಸ ಇದ್ದಕ್ಕಿದ್ದಂತೆ ಪೂರ್ಣಗೊಳ್ಳಬಹುದು. ಇವುಗಳನ್ನು ಸಾಮಾನ್ಯ ಘಟನೆಗಳೆಂದು ನಿರ್ಲಕ್ಷಿಸಬೇಡಿ. ಕೆಲವೊಮ್ಮೆ ದೇವರು ಇಂತಹ ಸಣ್ಣ ಘಟನೆಗಳ ಮೂಲಕವೇ ದೊಡ್ಡ ಬದಲಾವಣೆಗೆ ದಾರಿ ಮಾಡಿಕೊಡುತ್ತಾನೆ. ಒಂದು ಮುಖ್ಯ ವಿಷಯವನ್ನು ನೆನಪಿಡಿ, ನಿಮ್ಮ ಜೀವನದಲ್ಲಿ ಯಶಸ್ಸು ಬರಲು ಕೇವಲ ಅದೃಷ್ಟ ಸಾಕಾಗುವುದಿಲ್ಲ. ನಿಮ್ಮ ಪರಿಶ್ರಮ, ಶಿಸ್ತು ಮತ್ತು ಸಕಾರಾತ್ಮಕ ಚಿಂತನೆಯೇ ನಿಮ್ಮ ನಿಜವಾದ ಶಕ್ತಿ. ಪ್ರತಿದಿನ ಹೊಸ ಉತ್ಸಾಹದಿಂದ ಕಾರ್ಯವನ್ನು ಆರಂಭಿಸಿ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವ ಅಭ್ಯಾಸಗಳನ್ನು ಬಿಟ್ಟು ನಿಮ್ಮ ಗುರಿಯ ಕಡೆಗೆ ಗಮನ ಹರಿಸಿ. ಮುಂದಿನ ಕೆಲವು ವಾರಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಕನಸುಗಳು ಮೂಡಬಹುದು. ಅವುಗಳನ್ನು ಭಯದಿಂದ ತಳ್ಳಿಹಾಕಬೇಡಿ. ಸರಿಯಾದ ಯೋಜನೆಯೊಂದಿಗೆ ಮುಂದೆ ಸಾಗಿದರೆ ಅವುಗಳಲ್ಲಿ ಹಲವು ನಿಜವಾಗುವ ಸಾಧ್ಯತೆಗಳಿದೆ. ನಿಮ್ಮೊಳಗಿನ ನಾಯಕತ್ವದ ಗುಣವನ್ನು ಜಗತ್ತಿಗೆ ತೋರಿಸುವ ಸಮಯ ಈಗ ಬಂದಿದೆ. ಒಂದು ಅಂತಿಮ ಆಧ್ಯಾತ್ಮಿಕ ಸಲಹೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ ಮತ್ತು ಭಕ್ತಿಯಿಂದ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿ. ಇದರಿಂದ ಮನಸ್ಸಿನಲ್ಲಿ ಆತ್ಮವಿಶ್ವಾಸ, ಧೈರ್ಯ ಮತ್ತು ಸಕಾರಾತ್ಮಕ ಚಿಂತನೆ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಕೊನೆಯದಾಗಿ, ಆತ್ಮೀಯ ಮೇಷರಾಶಿಯವರೇ, ನಿಮ್ಮನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಿಕೊಳ್ಳಬೇಡಿ. ನೀವು ಜನ್ಮತಃ ಹೋರಾಟಗಾರರು. ಸೋಲು ನಿಮ್ಮನ್ನು ಹೆದರಿಸುವುದಿಲ್ಲ, ಅದು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ಇಂದು ನೀವು ಅನುಭವಿಸುತ್ತಿರುವ ಕಷ್ಟವೇ ನಾಳೆಯ ನಿಮ್ಮ ಯಶಸ್ಸಿನ ಕಥೆಯಾಗಲಿದೆ. ದೈವದ ಕೃಪೆ ನಿಮ್ಮ ಮೇಲಿರಲಿ. ನಿಮ್ಮ ಮನದಲ್ಲಿ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಸಂತೋಷ ಸದಾ ನೆಲೆಸಿರಲಿ. ನಿಮ್ಮ ಎಲ್ಲ ಸತ್ಕಾರ್ಯಗಳು ಯಶಸ್ವಿಯಾಗಲಿ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು, ಹೊಸ ಅವಕಾಶಗಳು ಮತ್ತು ಹೊಸ ವಿಜಯಗಳು ಆರಂಭವಾಗಲಿ. ನಮ್ಮ ಈ ವಿಶೇಷ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಮೂಲ್ಯವಾದ ಬೆಂಬಲವನ್ನು ನಮ್ಮ ಚಾನಲ್ಗೆ ನೀಡುವುದನ್ನು ಮರೆಯಬೇಡಿ. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮಗೆ ಇನ್ನಷ್ಟು ಉತ್ತಮ ಮಾಹಿತಿಯನ್ನು ತಲುಪಿಸಲು ಪ್ರೇರಣೆಯಾಗಿದೆ. ಹಾಗೆಯೇ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.